ನಿನಗಾಗಿ ಭಾಗ 47. ವಿಕ್ರಮ್ಗೆ ತಾನು ಮನೆ ಹತ್ತಿರ ಹೋದಾಗ ಸ್ವಲ್ಪ ಭಯವಾಯಿತು. ಇಷ್ಟು ಬೇಗ ಮನೆ ಬಂದು ಬಿಟ್ಟಿದ್ದಕ್ಕೆ. ಏಕೆ ಸ್ವಲ್ಪ ನಿಧಾನವಾಗಿ ಬಂದಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವನು ಗಾಡಿಯಿಂದ ಕೆಳಗೆ ಇಳಿದ. ತಕ್ಷಣ ವಿಕ್ರಮ್ ಅಮ್ಮ ಓಡಿ ಬಂದು ತಬ್ಬಿಕೊಂಡಳು. ಮಗನನ್ನು ತುಂಬ ಪ್ರೀತಿ ಇರುವಂತೆ ಅವಳ ಕೆಲಸ ಆಗಬೇಕಾದಾಗ ಯಾವಾಗಲೂ ಇಷ್ಟು ಪ್ರೀತಿ ತೋರಿಸುತ್ತಾಳೆ. ಆ ಪ್ರೀತಿಯಲ್ಲಿ ಅವನು ಕರಗಿ ಹೋಗಬೇಕು. ಆದರೆ ಈ ಬಾರಿ ಅವರ ಅಮ್ಮ ತೋರಿಸುವ ಪ್ರೀತಿ ಕೂಡ ಕಡಿಮೆ ಅಂತ ಅವನಿಗೆ ಅನಿಸಿತು. ಏಕೆಂದರೆ ದಮಯಂತಿಯ ಪ್ರೀತಿಯ ಆಳದಲ್ಲಿ ಮಿಂದವನಿಗೆ ಈ ಪ್ರೀತಿ ಸ್ವಲ್ಪ ಕೂಡ ಹೆಚ್ಚು ಅಂತ ಅನ್ನಿಸಲಿಲ್ಲ. ಮೊದಲು ಆಗುತ್ತಿದ್ದ ಖುಷಿ ಈಗ ಆಗಲಿಲ್ಲ. ಅವನನ್ನು ತಬ್ಬಿಕೊಂಡರೂ ಕೂಡ ಅವನು ತುಂಬ ಕಲ್ಲಾಗಿ ನಿಂತಿದ್ದ. ಏನೋ ಯೋಚಿಸುತ್ತಾ ಈ ಬದಲಾವಣೆಯನ್ನು ಗಮನಿಸಿದ ಅಮ್ಮ ಜೋರಾಗಿ ಅಳಲು ಶುರು ಮಾಡಿದರು. ಆಗ ಅವನ ಧ್ಯಾನ ಅವರ ಅಮ್ಮನ ಕಡೆ ಬಂತು. ಅಮ್ಮ, ಏಕೆ ಅಳುತ್ತಿದ್ದೀಯಾ, ಏನಾಯಿತು ಅಂತ ಕೇಳಿದ. ನಿನ್ನ ತಂಗಿಯ ಸ್ಥಿತಿಯನ್ನು ನೆನೆಸಿಕೊಂಡು ತುಂಬ ದುಃಖವಾಗುತ್ತಿದೆ. ನೀನು ಒಮ್ಮೆ ಅವಳನ್ನು ನೋಡು. ನಿನ್ನ ಅಪ್ಪ, ಅಜ್ಜಿ, ಅಣ್ಣ ಅವರಿಗೆ ಅವಳ ಬಗ್ಗೆ ಗಮನವಿಲ್ಲ. ಯಾವಾಗಲೂ ಅವಳನ್ನು ಬೈಯುತ್ತಾರೆ. ಆದರೆ ನೀನು ಒಬ್ಬನೇ ಅವಳನ್ನು ಸಪೋರ್ಟ್ ಮಾಡುತ್ತಾ ಇದ್ದಿದ್ದು. ಇವನು ಪದೇ ಪದೇ ಕೇಳುತ್ತಾ ಇದ್ದಾನೆ ಅವಳಿಗೆ ಏನಾಯಿತು ಅಂತ. ಆದರೆ ಅವರಮ್ಮ ಏನೂ ಸರಿಯಾಗಿ ಉತ್ತರಿಸಿಲ್ಲ. ಅವನ ಕೈಯನ್ನು ಹಿಡಿದುಕೊಂಡು ಮನೆಯೊಳಗೆ ಹೋಗುತ್ತಿದ್ದಾಳೆ. ಅವನ ತಂಗಿ ಹಾಸಿಗೆಯ ಮೇಲೆ ಮಲಗಿದ್ದಾಳೆ. ಅವಳಿಗೆ ಆಕ್ಸಿಜನ್ ಹಾಕಿದ್ದಾರೆ. ಮೂಗಿಗೆ ವೈಟಲ್ಸ್ ಮಾನಿಟರ್ ಮಾಡುತ್ತಿದ್ದಾರೆ. ಅದನ್ನು ನೋಡಿ ವಿಕ್ರಮ್ಗೆ ಭಯವಾಯಿತು. ಇವಳು ಇನ್ನೂ ಹುಷಾರಾಗಿಲ್ಲ ಅಮ್ಮ. ಡಾಕ್ಟರ್ ಹೇಳಿದರು ಬಹಳ ಬೇಗ ಹುಷಾರಾಗುತ್ತಾಳೆ ಅಂತ. ಆದರೆ ಅವಳ ಪರಿಸ್ಥಿತಿಯನ್ನು ನೆನೆದು ಅಳುತ್ತಿದ್ದಾನೆ. ನನ್ನ ಪ್ರೀತಿಯ ತಂಗಿಯನ್ನು ಎಷ್ಟು ಚೆನ್ನಾಗಿ ಸಾಕಿದೆ. ಆದರೆ ಆ ವಿಕ್ಕಿಯಿಂದ ಅವಳ ಜೀವನ ಹಾಳಾಗಿ ಹೋಯಿತು. ನಿಜವಾಗಲೂ ಇವಳು ಮೊದಲಿನಂತೆ ಆಗುತ್ತಾಳಾ ಅಂತ ಅಳುತ್ತಿರುತ್ತಾನೆ. ಆಗ ಅವನ ಅಮ್ಮ, ಕೇವಲ ವಿಕ್ಕಿಯಿಂದ ಅಲ್ಲ, ನಿನ್ನ ಹೆಂಡತಿ ದಮಯಂತಿ ಎಲ್ಲವನ್ನು ಹಾಳು ಮಾಡಿದ್ದು. ಒಪ್ಪಿಕೊಂಡಿದ್ದ ಇವಳನ್ನು ಮದುವೆಯಾಗಲು. ದಮಯಂತಿ ತನ್ನ ಮೋಹದ ಪಾಶದಲ್ಲಿ ಅನ್ನು ಹಾಕಿಕೊಂಡಿದ್ದಳು. ಆ ಮಾಯಕ ಹುಡುಗ ತಿಳಿಯದೆ ತಪ್ಪು ಮಾಡಿಬಿಟ್ಟ. ಇಲ್ಲಿ ತುಂಬ ಅಮಾಯಕಳಾಗಿದ್ದ ನನ್ನ ಮಗಳು ಕೂಡ ತಪ್ಪು ಮಾಡಿಬಿಟ್ಟಳು. ಇದರಿಂದ ನಾವೆಲ್ಲ ಕಷ್ಟಪಡುವ ರೀತಿ ಆಗಿದೆ. ಅಂದು ರಾತ್ರಿ ಏನು ಹೇಳುತ್ತಾಳೆ ಅಂತ ತುಂಬ ತಿಂಗಳುಗಳಿಂದ ಕಾಯುತ್ತಿದ್ದೇವೆ. ವಿಕ್ರಮ್ಗೆ ಆ ದಿನ ನೆನಪಾಗುತ್ತದೆ. ಅವನಿಗೆ ತುಂಬ ಇಂಪಾರ್ಟೆಂಟ್ ಅಲ್ಲ, ತನ್ನ ಜೀವನದ ಕನಸಿನ ಪ್ರಾಜೆಕ್ಟ್. ಅದನ್ನು ಸಬ್ಮಿಟ್ ಮಾಡಲು ವಿದೇಶಕ್ಕೆ ಹೋಗಬೇಕಾಗಿರುತ್ತದೆ. ಅಷ್ಟರಲ್ಲಿ ತುಂಬ ಹಾರ್ಡ್ವರ್ಕ್ ಮಾಡಿ ಇಷ್ಟಪಟ್ಟು ಆ ಪ್ರಾಜೆಕ್ಟನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುತ್ತಾನೆ. ಇನ್ನು ಇವನನ್ನು ಹಿಡಿಯುವವರು ಯಾರೂ ಇಲ್ಲ. ಇಡೀ ಪ್ರಪಂಚವೇ ಇವನ ಕಡೆ ನೋಡುತ್ತದೆ. ಅಷ್ಟು ದೊಡ್ಡ ಪ್ರಾಜೆಕ್ಟ್ ಇಷ್ಟು ಚಿಕ್ಕ ವಯಸ್ಸಿಗೆ ಸಿಕ್ಕಿದೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗುತ್ತಾನೆ ಅಂತ ಎಲ್ಲರೂ ಹೇಳುತ್ತಿದ್ದರು. ಅದು ನಿಜ ಕೂಡ. ಆಗುವ ಸಮಯ ಬಂದಿತ್ತು. ಅಷ್ಟರಲ್ಲಿ ಅವನು ಅಂದುಕೊಳ್ಳದೆ ಇರುವುದು ಆಗಿಬಿಟ್ಟಿತ್ತು. ತನ್ನ ಕನಸನ್ನು ಈಡೇರಿಸಿಕೊಳ್ಳಲು ಫ್ಲೈಟ್ನಲ್ಲಿ ಕುಳಿತಿದ್ದಾನೆ. ಇನ್ನು ಕ್ಷಣಗಳನ್ನು ಲೆಕ್ಕ ಹಾಕುತ್ತಿದ್ದಾನೆ. ಆ ಫ್ಲೈಟ್ ವಿದೇಶಕ್ಕೆ ಹೋಗುತ್ತದೆ. ನಾಳೆ ನನ್ನ ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡುತ್ತೇನೆ. ಅವನ ಜೊತೆ ಅವನ ಸಂಪೂರ್ಣ ಟೀಮ್ ಕೂಡ ಇತ್ತು ಈ ಪ್ರಾಜೆಕ್ಟನ್ನು ಕಾರ್ಯರೂಪಕ್ಕೆ ತರಲು. ಎಲ್ಲರೂ ತುಂಬ ಎಕ್ಸೈಟ್ ಆಗಿದ್ದರು. ಆ ಸಂದರ್ಭದಲ್ಲಿ ವಿಕ್ರಮ್ಗೆ ಅವರಮ್ಮನ ಕಾಲ್ ಬಂತು. ಅಮ್ಮ, ಇನ್ನು 5 ನಿಮಿಷ ಹೊರಡುತ್ತೇವೆ. ಫ್ಲೈಟ್ನಲ್ಲಿ ಕುಳಿತಿದ್ದೇನೆ ಅಂತ ಅವನು ಹೇಳಿದ. ಕ್ಯಾಶುಯಲ್ ಆಗಿ, ಅಮ್ಮ ಕಾಲ್ ಮಾಡಿರುತ್ತಾರೆ. ನಾನು ಅವಳನ್ನು ಬಿಟ್ಟು ಸ್ವಲ್ಪ ದಿನಗಳು ಹೋಗುತ್ತಿರುವುದಕ್ಕೆ ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಾಳೆ ಅನ್ನುವುದು ಇವನ ನಂಬಿಕೆ ಆಗಿರುತ್ತದೆ. ಆದರೆ ಆ ಕಡೆಯಿಂದ ಅವನ ಅಮ್ಮನ ಅಳುವಿನ ಧ್ವನಿ ಕೇಳಿ ಬೆಚ್ಚಿ ಬೀಳುತ್ತಾನೆ. ಏನಾಯಿತು ಅಮ್ಮ, ಯಾಕೆ ಅಳುತ್ತಿದ್ದೀಯಾ? ಅಪ್ಪನ ಜೊತೆ ಜಗಳ ಮಾಡಿಕೊಂಡ? ಈ ರೀತಿಯ ಸಿಲ್ಲಿ ಪ್ರಶ್ನೆಗಳನ್ನು ಕೇಳಲು ಶುರು ಮಾಡುತ್ತಾನೆ. ಅವನು ಎಂದಿಗೂ ಕೂಡ ಪ್ರಾಜೆಕ್ಟನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಅವನ ತಲೆಯಲ್ಲಿದ್ದಿದ್ದು ಈಗ ಅಮ್ಮ ಏನಾದರೂ ನೆಗೆಟಿವ್ ಆಗಿ ಹೇಳಿದರೆ ನಾನೇನು ಮಾಡಲಿ? ಅಮ್ಮನನ್ನು ಸದ್ಯಕ್ಕೆ ನೋಡುತ್ತಿರುವುದು ನಾನೊಬ್ಬನೇ. ಅಪ್ಪ, ಅಣ್ಣ ಅಮ್ಮನ ಕೈಯನ್ನು ಬಿಟ್ಟು ಬಿಟ್ಟಿದ್ದಾರೆ. ಅವಳು ಪಾಪ, ತಂಗಿ ಕೂಡ ಚಿಕ್ಕವಳು. ಈ ಆಲೋಚನೆ ಅವನ ಮನಸ್ಸಿನಲ್ಲಿ ಇತ್ತೀಚೆಗೆ ಜಾಸ್ತಿ ಆಗಿದೆ. ಮನೆಯ ಜಗಳಗಳನ್ನು ನೋಡಿ ನೋಡಿ
ಅವಳ ಕಣ್ಣೀರು ಇನ್ನೂ ಜಾಸ್ತಿ ಆಯಿತು. ಆ ಕಡೆಯಿಂದ ಪದೇ ಪದೇ ಇವನು ಕೇಳುತ್ತಿದ್ದಾನೆ. ಅಷ್ಟರಲ್ಲಿ ಅವಳು ಬಿಕ್ಕಳಿಸುತ್ತಿದ್ದಾಳೆ. ಅವನ ಅಣ್ಣನಿಗೆ ಕಾಲ್ ಮಾಡಿ ವಿಷಯ ಏನು ಅಂತ ಕೇಳಿದ್ದ. ತನ್ನ ತಂಗಿಗೆ ಆಕ್ಸಿಡೆಂಟ್ ಆಗಿದೆ. ಅವಳು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾಳೆ. ಡಾಕ್ಟರ್ ಸಮಯ ಕೊಟ್ಟಿಲ್ಲ. ಇನ್ನು 24 ಗಂಟೆ ನೋಡುತ್ತೇವೆ. ಅವಳೇನಾದರೂ ಸ್ವಲ್ಪ ರಿಯಾಕ್ಟ್ ಮಾಡಿದರೆ ಇಟ್ಟುಕೊಳ್ಳುತ್ತೇವೆ, ಇಲ್ಲವಾದರೆ ಮನೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಈ ಮಾತನ್ನು ಕೇಳಿ ಅವನಿಗೆ ಭಯವಾಯಿತು. ತನ್ನ ಮುದ್ದು ತಂಗಿ ಅಷ್ಟು ಕಷ್ಟದಲ್ಲಿ ಇರಬೇಕಾದಾಗ ನಾನು ನನ್ನ ಕನಸನ್ನು ಈಡೇರಿಸಿಕೊಳ್ಳಲು ಹೇಗೆ ಹೋಗಲಿ? ಆಗ ವಿಕ್ರಮ್, ಅಣ್ಣ ಪರವಾಗಿಲ್ಲ, ಅದು ನಿನ್ನ ಡ್ರೀಮ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಮಾಡಿ ಬಾ. ನೀನು ಇಲ್ಲಿ ಬಂದ ತಕ್ಷಣ ಅವಳೇನು ಎದ್ದು ಕುಳಿತು ಬಿಡುವುದಿಲ್ಲ. ಹಣೆಯಲ್ಲಿ ಬರೆದಂತೆ ಆಗುತ್ತದೆ. ಕೊನೆ ಪಕ್ಷ ನೀನಾದರೂ ನಿನ್ನ ಕನಸನ್ನು ಈಡೇರಿಸಿಕೊ. ನನ್ನನ್ನು ಮನೆ ಹಳಿಯ ಮಾಡಿ ಕಟ್ಟಿ ಹಾಕಿದ್ದಾರೆ. ನೀನಾದರೂ ಸ್ವತಂತ್ರವಾಗಿ ಹಾರು. ನಾನು ಇವಳನ್ನು ನೋಡಿಕೊಳ್ಳುತ್ತೇನೆ, ಎಲ್ಲೂ ಹೋಗುವುದಿಲ್ಲ. ಅಪ್ಪ ಅಮ್ಮ ಯಾರಿಗೂ ಮೋಸ ಮಾಡಿಲ್ಲ. ನಮಗೇನು ತೊಂದರೆ ಆಗುವುದಿಲ್ಲ. ಇವಳು ಬೇಗ ಹುಷಾರಾಗುತ್ತಾಳೆ. ನೀನು ಧೈರ್ಯವಾಗಿರು. ಡಾಕ್ಟರ್ಗಳು ಹಾಗೆ ಅಲ್ಲವೇ, ಸ್ವಲ್ಪ ಎದುರಿಸುತ್ತಾರೆ ಅಂತ ವಿಕ್ರಮ್ನ ಅಣ್ಣ ಹೇಳುತ್ತಾನೆ. ವಿಕ್ರಮ್ಗೆ ಗೊಂದಲವಾಗುತ್ತದೆ. ಅವನು ಟೀಮ್ ಜೊತೆ ಇದನ್ನು ಡಿಸ್ಕಸ್ ಮಾಡಿದಾಗ ಅವರು ಪ್ರಾಜೆಕ್ಟನ್ನು ಬಿಟ್ಟುಕೊಡುವ ಮಾತೇ ಇಲ್ಲ. ಸರ್, ನಾವೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೇವೆ ಸರ್. ಏನಾದರೂ ಕೂಡ ಆಗಲಿ ಈ ಪ್ರಾಜೆಕ್ಟನ್ನು ನಾವು ಕಂಪ್ಲೀಟ್ ಮಾಡಬೇಕು. ಪ್ಲೀಸ್, ನಿಮ್ಮ ಅಣ್ಣ ಮತ್ತು ಮನೆಯವರೆಲ್ಲ ನೋಡಿಕೊಳ್ಳುತ್ತಾರೆ. ನಾವು ಹೋಗೋಣ ಅಂತ ಕೆಲವರು ಹೇಳಿದರೆ, ಇನ್ನೂ ಕೆಲವರು ಸ್ವಂತ ತಂಗಿ ಅಲ್ಲವೇ, ಈಗ ಮುಖ ಸಿಕ್ಕಿಲ್ಲ ಅಂದರೆ ಜೀವನ ಪರ್ಯಂತ ಸಿಗುವುದಿಲ್ಲ, ಈ ರೀತಿಯ ಮಾತನ್ನು ಹೇಳುತ್ತಿದ್ದಾರೆ. ನನ್ನ ಹೃದಯಕ್ಕೆ ಸೂಜಿಯಂತೆ ಚುಚ್ಚಿದಂತೆ ಆಗುತ್ತಿದೆ. ಸ್ವಲ್ಪ ಹೊತ್ತಿಗೆ ನನ್ನ ಅಮ್ಮನಿಂದ ಕಾಲ್ ಬರುತ್ತದೆ. ಈ ಬಾರಿ ನನ್ನ ಕೈಗಳು, ಹೃದಯ ನಡುಗುತ್ತದೆ. ಏನಾದರೂ ಕೆಟ್ಟ ವಿಷಯವಿದ್ದರೆ, ಅಯ್ಯೋ ಭಗವಂತ, ವಿಷಯ ಏನು ಇಲ್ಲದೆ ಇರಲಿ ಅಂತ ದೇವರ ಬಳಿ ಪ್ರಾರ್ಥಿಸುತ್ತಾ ಫೋನನ್ನು ಪಿಕ್ ಮಾಡಿದ. ಆದರೆ ಅವರ ಅಮ್ಮನ ಆಕ್ರಂದನ ಮುಗಿಲು ಮುಟ್ಟಿತು. ಇಲ್ಲಿ ಇವನ ಕೈ, ಕಾಲು, ಎದೆ ನಡುಗಲು ಶುರುವಾಯಿತು. ನಿಧಾನವಾಗಿ ಏನಾಯಿತು ಅಂತ ಕೇಳಿದಾಗ, ನಿನ್ನ ತಂಗಿಗೆ ಇನ್ನೂ ಕ್ಷಣಗಳನ್ನು ಕೊಟ್ಟಿದ್ದಾರೆ. ನೀನು ಬರದೆ ನಿನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ಹೋಗುತ್ತಿದ್ದೀಯ. ಈಗ ಬಂದಿಲ್ಲವಾದರೆ ಜೀವನದಲ್ಲಿ ಇನ್ನೆಂದೂ ಕೂಡ ನೀನು ನಮ್ಮನ್ನು ನೋಡಲು ಬರಬಾರದು ಅಂತ ಅವರ ಅಮ್ಮ ಕಡ್ಡಿ 2 ತುಂಡಾದಂತೆ ಮಾತನಾಡಿದಳು. ಅವನಿಗೆ ತುಂಬ ನೋವಾಯಿತು. ಅವರ ಅಪ್ಪ ಫೋನ್ ಮಾಡಿದರು. ಆಗ ವಿಕ್ರಮ್ಗೆ ಇನ್ನೂ ಭಯವಾಯಿತು. ಪದೇ ಪದೇ ಎಲ್ಲರೂ ಫೋನ್ ಮಾಡಿ ನನ್ನಲ್ಲಿರುವ ಭಯವನ್ನು ಹೆಚ್ಚಿಸುತ್ತಿದ್ದಾರೆ. ಏನು ಮಾಡಲಿ ಭಗವಂತ ಅಂತ ಅಳುತ್ತಿದ್ದಾನೆ. ಅವರ ಅಪ್ಪ ಹೇಳುತ್ತಾರೆ, ನೀನು ಬರಬೇಡ, ನೀನು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿಕೊ ಅಂತ. ಅಮ್ಮ ಬಾ ಅಂತ ಹೇಳುತ್ತಾಳೆ. ನನ್ನ ಸಪೋರ್ಟ್ಗೆ ಯಾರೂ ಇಲ್ಲ ಅಂತ. ಯಾರ ಮಾತನ್ನು ಕೇಳಲಿ? ಏನೂ ತಿಳಿಯದೆ ಅವನು ಕುಳಿತಿದ್ದ. ಇವರು ಟೀಮ್ನಲ್ಲಿ ಇದ್ದ ಒಬ್ಬ ಸೀನಿಯರ್ ಹೇಳುತ್ತಾರೆ, ಪ್ರಾಜೆಕ್ಟ್ ಇನ್ನೊಂದು ಬಾರಿ ನಿಮಗೆ ಸಿಕ್ಕರೂ ಸಿಗಬಹುದು, ಆದರೆ ತಂಗಿ ಪುನಃ ಸಿಗುವುದಿಲ್ಲ. ಇನ್ನೊಮ್ಮೆ ಯೋಚನೆ ಮಾಡಿ. ಏನಾದರೂ ಸ್ವಲ್ಪ ಸಮಸ್ಯೆ ಆದರೂ ನೀವು ಜೀವನ ಪರ್ಯಂತ ನಿಮ್ಮನ್ನು ನೀವು ಬೈದುಕೊಳ್ಳುತ್ತೀರಾ. ಅವರ ಮಾತು ಸರಿ ಅಂತ ಅನಿಸಿತು. ಅಲ್ಲಿ ಯಾರಿಗೂ ಏನು ಹೇಳದೆ ನಾನು ತಂಗಿ ಇದ್ದ ಹಾಸ್ಪಿಟಲ್ಗೆ ಬಂದೆ. ನಿಜವಾಗಲೂ ಕೂಡ ದೊಡ್ಡ ಆಕ್ಸಿಡೆಂಟ್ ಆಗಿದೆ ಅಂತ ಅಮ್ಮ ಹೇಳಿದಳು. ಆಸ್ಪತ್ರೆಯ ಒಳಗಡೆ ಬರಲು ನನಗೆ ಭಯವಾಗುತ್ತಿದೆ. ಅಮ್ಮ, ಅಪ್ಪ, ಅಣ್ಣ ಯಾರೂ ಕಾಣುತ್ತಿಲ್ಲ. ಭಯದಿಂದಲೇ ICU ಬಳಿ ನಡೆದೆ. ಅಲ್ಲಿ ಎಲ್ಲರೂ ಅಳುತ್ತಿದ್ದಾರೆ. ಇವರ ಈ ಕಷ್ಟದಲ್ಲಿ ನನಗೆ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ನಾನು ಅಮ್ಮನ ಬಳಿ ಹೋಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅಮ್ಮ, ನನ್ನ ತಂಗಿ ಅಂತ ಅಳುತ್ತಿದ್ದೇನೆ. ಆಗ ಅವಳು, ಅಳಬೇಡ, ಎಲ್ಲ ಸರಿ ಹೋಗುತ್ತದೆ, ದೇವರಿದ್ದಾನೆ, ಅಳಬೇಡ, ಧೈರ್ಯವಾಗಿರು ಅಂತ ಹೇಳುತ್ತಿದ್ದಾಳೆ. ಅವಳು ಅಳುತ್ತಿದ್ದಾಳೆ. ಆ ದಿನ ನಮ್ಮ ಬದುಕಿನಲ್ಲಿ ಒಂದು ಕತ್ತಲೆಯ ದಿನ. 1-2 ದಿನಗಳು ಅವಳಿಗೆ ಪ್ರಜ್ಞೆ ಬಂದೇ ಇಲ್ಲ. ಡಾಕ್ಟರ್ ತೆಗೆದುಕೊಂಡು ಹೋಗಿ, ಇನ್ನು ನಮ್ಮ ಕೈಯಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದರು. ನನಗೆ ಹೈ ಪವರ್ ಇನ್ಫ್ಲೂಯೆನ್ಸ್ ಇರುವುದರಿಂದ, ಪ್ರತಿಯೊಂದು ಡಾಕ್ಟರ್ ತಿಳಿದಿರುವುದರಿಂದ, ಎಲ್ಲಕ್ಕಿಂತ ಹೆಚ್ಚಾಗಿ
ಈ ಆಸ್ಪತ್ರೆಗೆ ಫಂಡನ್ನು ಡೊನೇಟ್ ಮಾಡುತ್ತೇವೆ ಪ್ರತಿ ವರ್ಷ ಅಂತ ಹೇಳಿದ ಮೇಲೆ ಡಾಕ್ಟರ್ಗಳು ಇನ್ನೂ ಎಫರ್ಟನ್ನು ಹಾಕುತ್ತಿದ್ದಾರೆ ಅವಳ ಪ್ರಾಣವನ್ನು ಉಳಿಸಲು. ಅದೇ ರೀತಿ ಆಯಿತು. ಅವಳ ಪ್ರಾಣ ಉಳಿಯಿತು. ಆದರೆ ಅವಳಿಗೆ ಏನಾಗುತ್ತಿದೆ, ಯಾರು ಇದ್ದಾರೆ ನನ್ನ ಎದುರಿಗೆ ಅಕ್ಕಪಕ್ಕ ಅನ್ನುವುದು ತಿಳಿಯುತ್ತಿಲ್ಲ. ಜೀವಂತವಾಗಿರುವ ಗೊಂಬೆಯಾಗಿದ್ದಾಳೆ. ಕೇವಲ ಉಸಿರಾಡುತ್ತಿದ್ದಾಳೆ. ಕೊನೆ ಪಕ್ಷ ಪ್ರಾಣವಾದರೂ ಇದೆಯಲ್ಲ ಅಂತ ನನಗೆ ಸಮಾಧಾನವಾಯಿತು. ಇಷ್ಟು ದಿನ ಆಸ್ಪತ್ರೆಯಲ್ಲಿ ಇದ್ದಳು. ದಮಯಂತಿ ನನ್ನ ಬದುಕಿನಲ್ಲಿ ಬಂದ ಮೇಲೆ ನಾನು ಆಸ್ಪತ್ರೆಗೆ ಹೋಗುವುದು ಕಡಿಮೆ ಆಯಿತು. ಆದರೆ ಡಾಕ್ಟರ್ ಜೊತೆ ಪ್ರತಿದಿನ ಕಾಲಲ್ಲಿ 3-4 ಬಾರಿ ಮಾತನಾಡುತ್ತಿದ್ದೆ. ಡಾಕ್ಟರ್ ಪ್ರಜ್ಞೆ ಬಂದಿದೆ, ಆರಾಮವಾಗಿ ಇದ್ದಾಳೆ ಅಂತ ಹೇಳಿದ್ದರು. ಮೊನ್ನೆ ತಾನೇ ಪುನಃ ಎಲ್ಲ ಮಿಷಿನ್ಗಳನ್ನು ಕನೆಕ್ಟ್ ಮಾಡಿದ್ದಾರೆ. ನನ್ನ ತಂಗಿ ನಾರ್ಮಲ್ ಆಗಿ ಯಾವಾಗ ಬರುತ್ತಾಳೆ ಅಂತ ಅವನು ಕಾಯುತ್ತಿದ್ದ. ಬಂದಿದ್ದಾಳೆ, ಆದರೆ ಮಾತನಾಡುವ ರೀತಿ ಇಲ್ಲ. ಬಂದಿದ್ದಾಳೆ. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಪ್ರೀತಿಯ ಮಗು ಅಂತ ಮುದ್ದಿಸುವ ರೀತಿ ಇಲ್ಲ. ಅಳುತ್ತಾ ಅವನು ಕೆಳಗೆ ಕುಸಿದ. ಅವನಿಗೆ ವಿಕ್ಕಿ ಮತ್ತು ದಮಯಂತಿಯ ಪ್ರೇಮದ ವಿಷಯ ನೆನಪಾಯಿತು. ವಿಕ್ಕಿ ಮೊದಲು ನನ್ನ ತಂಗಿಯನ್ನು ಪ್ರೀತಿಸುತ್ತಿದ್ದ. ಅವಳ ಜೊತೆ ಮದುವೆಗೂ ಕೂಡ ಒಪ್ಪಿಕೊಂಡಿದ್ದ. ಅದೇನಾಯಿತು ತಿಳಿದಿಲ್ಲ. ನಾನು ವಿದೇಶಕ್ಕೆ ಹೋಗುವ ದಿನ ನಾನು ವಿಕ್ಕಿಯನ್ನು ಮೀಟ್ ಮಾಡಲು ಹೋಗುತ್ತೇನೆ ಅಂತ ಅವಳು ಹೇಳಿದ್ದಳು. ಅವಳಿಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದೆ. ಎಷ್ಟು ಬೇಕೋ ಅಷ್ಟು ಶಾಪಿಂಗ್ ಮಾಡು. ವಿಕ್ಕಿಗೆ ಏನಾದರೂ ನಿನ್ನ ಕಡೆಯಿಂದ ತುಂಬ ದುಬಾರಿಯಾಗುವ ಉಡುಗೊರೆ ಕೊಡು ಅಂತ ಹೇಳಿದಾಗ ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಐ ಲವ್ ಯು ಅಣ್ಣ ಅಂತ ಹೇಳಿದ್ದಳು. ಅದು ನೆನಪಾಗಿ ಕಣ್ಣುಗಳಲ್ಲಿ ನೀರು ಬಂತು. ಅಮ್ಮ ಹೇಳುವ ಪ್ರಕಾರ ವಿಕ್ಕಿ ಯಾವುದೋ ಹುಡುಗಿಯ ಜೊತೆ ಹೋಗುತ್ತಿದ್ದನಂತೆ. ಇವಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾನೆ. ತನಗೆ ಮೋಸ ಮಾಡುತ್ತೀಯಾ ಅಂತ ಗಲಾಟೆ ಮಾಡಿದ್ದಾಳೆ. ಆಗ ಅವರಿಬ್ಬರು ಕಾರಿನಿಂದ ಇವಳನ್ನು ಆಕ್ಸಿಡೆಂಟ್ ಮಾಡಿ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಆ ಹುಡುಗಿ ಹೆಸರು ದಮಯಂತಿ, ವಿಕ್ರಮ್ನ ಕ್ಲಾಸ್ಮೇಟ್. ವಿಕ್ರಮ್ನ ಆಸ್ತಿಯನ್ನು ನೋಡಿ ಅವನಿಗೆ ಬಲೆ ಬೀಸುತ್ತಿದ್ದಾಳೆ ಅಂತ ಅವರ ಅಮ್ಮ ಮೊದಲೇ ಹೇಳಿದ್ದಳು. ಅವನ ಎಂಗೇಜ್ಮೆಂಟ್ ಆದ ಮೇಲೆ ಎಲ್ಲಿ ಅವನು ನಿಜವಾಗಲೂ ನನ್ನ ಕೈ ಬಿಟ್ಟು ಬಿಡುತ್ತಾನೆ ಅಂತ ಅವಳು ಅವನನ್ನು ತುಂಬ ಎಮೋಷ್ನಲ್ ಆಗಿ ಎಳೆದುಕೊಂಡಿದ್ದಾಳೆ. ದಮಯಂತಿ ಇದ್ದಿಲ್ಲವಾಗಿದ್ದರೆ ನಿನ್ನ ತಂಗಿಗೆ ಏನೂ ಆಗುತ್ತಿರಲಿಲ್ಲ. ವಿಕ್ಕಿ ನಮ್ಮ ಕಡೆ ಇರುತ್ತಿದ್ದ. ನನ್ನ ಮಗಳಿಗೆ ಡ್ರೈವಿಂಗ್ ಬರುವುದಿಲ್ಲ. ಯಾವಾಗಲೂ ಡ್ರೈವರ್ ಇರುತ್ತಾನೆ. ಈ ಸಲ ಕೋಪದಿಂದ ಅವಳು ಹೋಗಿದ್ದಾಳೆ. ಅದಕ್ಕೆ ಅಲ್ಲೇ ವಿಷಯ ತಿಳಿದಿಲ್ಲ. ನನಗೆ ಬಂದ ಮಾಹಿತಿಯ ಪ್ರಕಾರ ಅವರಿಬ್ಬರು ಆಕ್ಸಿಡೆಂಟ್ ಮಾಡಿ ಹೊರಟು ಹೋಗಿದ್ದಾರೆ. ಇವಳು ದುಡ್ಡಿಗಾಗಿ, ಅವನು ಮೋಹಕ್ಕಾಗಿ. ಇವರಿಬ್ಬರ ಆಟಗಳಿಂದ ನಮ್ಮ ಪ್ರೀತಿಯ ಮಗು ಇಂದು ಈ ಪರಿಸ್ಥಿತಿಯಲ್ಲಿ ಇದೆ. ಈ ಮಾತುಗಳನ್ನು ಕೇಳುತ್ತಾ ವಿಕ್ಕಿಗೆ ತುಂಬ ನೋವಾಗುತ್ತಿದೆ. ಅವನಿಗೆ ತಾನೇ ತಪ್ಪು ಮಾಡಿದ್ದೇನೆ. ನನ್ನ ತಂಗಿಯನ್ನು ಯಾರು ಈ ಪರಿಸ್ಥಿತಿಗೆ ಬರುವ ರೀತಿ ಮಾಡಿದರು ಅವರಿಗೆ ಪ್ರಪಂಚದ ಎಲ್ಲ ಖುಷಿ ಕೊಡುವ ಪ್ರಯತ್ನ ನಾನು ಮಾಡುತ್ತಿದ್ದೇನೆ. ಒಂದೇ ಒಂದು ಬಾರಿ ಕೂಡ ದಮಯಂತಿಯನ್ನು ದ್ವೇಷ ಮಾಡಲು ನನ್ನ ಕೈಯಲ್ಲಿ ಸಾಧ್ಯವಾಗುತ್ತಿಲ್ಲ. ಅವಳೆಂದರೆ ನನಗೆ ಅಷ್ಟೊಂದು ಇಷ್ಟ. ನನ್ನ ಪ್ರಾಣ ಅವಳು ಅಂತ ವಿಕ್ರಮ್ನ ಒಳಮನಸ್ಸು ಹೇಳುತ್ತಿದೆ. ಆದರೆ ವಿಕ್ರಮ್ ಏನೂ ಮಾಡಲು ಸಾಧ್ಯವಿಲ್ಲ. ದಮಯಂತಿಯ ಬಗ್ಗೆ ಕೆಟ್ಟದಾಗೆ ಮಾತನಾಡುತ್ತಿರುತ್ತಾಳೆ. ಇವನಿಗೆ ಅಲ್ಲಿ ನಿಲ್ಲಲು ಸಾಧ್ಯವಾಗದೆ ತನ್ನ ರೂಮಿಗೆ ಬಂದು ಜೋರಾಗಿ ಅಳುತ್ತಿದ್ದಾನೆ. ವಿಧಿ ಎಷ್ಟು ಕ್ರೂರವಾಗಿ ನನ್ನ ಜೊತೆ ಆಟ ಆಡಿತು. ಯಾರನ್ನು ದ್ವೇಷ ಮಾಡಬೇಕು ಅಂತ ಮದುವೆಯಾದೆ. ಅವಳ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ತೇಲುತ್ತಿದ್ದೇನೆ. ಅವಳನ್ನು ಬಿಟ್ಟರೆ ನನ್ನ ಪ್ರಾಣವನ್ನು ನಾನು ಬಿಟ್ಟ ಹಾಗೆ. ಪ್ರಾಣ ಬಿಡಲು ನನಗೆ ಇಷ್ಟವಿಲ್ಲ. ದಮಯಂತಿಯನ್ನು ಬಿಡಲು ಕೂಡ ನನಗೆ ಇಷ್ಟವಿಲ್ಲ. ಇತ್ತ ದಮಯಂತಿ ವಿಕ್ರಮ್ ತನ್ನನ್ನು ಬಿಟ್ಟು ಹೋದ ಮೇಲೆ ತುಂಬ ದುಃಖದಲ್ಲಿ ಇದ್ದಾಳೆ. ಮನೆ ಒಳಗಡೆ ನಿಧಾನವಾಗಿ ಬರುತ್ತಾಳೆ. ಆಗ ಅವಳ ಚಿಕ್ಕಮ್ಮ ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವಂತೆ ನಾಟಕ ಆಡುತ್ತಿರುತ್ತಾಳೆ. ಅಷ್ಟರಲ್ಲಿ ಅವಳಿಗೆ ಗಿರಿಯಿಂದ ಕಾಲ್ ಬರುತ್ತದೆ. ಮೊದಲು ತಿಳಿಯುವುದಿಲ್ಲ ಯಾರು ಈ ಮನುಷ್ಯ ಅಂತ. ಆನಂತರ ತಿಳಿಯುತ್ತದೆ ವಿಕ್ರಮ್ನ ಗೆಳೆಯ ಅಲ್ಲವಾ ಇವರು ಅಂತ. ಕಣ್ಣನ್ನು ಅರಳಿಸಿಕೊಂಡು ರೂಮಿಗೆ ಹೋಗಿ ಬಾಗಿಲನ್ನು ಗಟ್ಟಿಯಾಗಿ ಹಾಕುತ್ತಾಳೆ. ಗಿರಿ ವಿಕ್ರಮ್ನ ಗೆಳೆಯ ಅಂದ ತಕ್ಷಣ ಅವಳಿಗೆ ಸ್ವಲ್ಪ ಖುಷಿಯಾಗುತ್ತದೆ. ಅದನ್ನು ತೋರ್ಪಡಿಸದೆ
ಹಲೋ ಹೇಳಿದಾಗ ಅವನು ಕೂಡ ಹಲೋ ಹೇಳುತ್ತಾನೆ. ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ವಿಕ್ರಮ್ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ನೀನೇ ಅವನನ್ನು ಕಾಪಾಡಬೇಕು. ಇವಳು ಗಾಬರಿಯಾಗಿ ಯಾವ ಸಮಸ್ಯೆ ಹೇಳಿ? ಎಷ್ಟೇ ದೊಡ್ಡ ಸಮಸ್ಯೆ ಆಗಿದ್ದರೂ ಕೂಡ ನಾನು ಅದನ್ನು ಸರಿ ಮಾಡುತ್ತೇನೆ. ಆಗ ಗಿರಿ ಹೇಳುತ್ತಾನೆ, ಅದು ನೀನೇ. ದೊಡ್ಡ ಸಮಸ್ಯೆ ಅವನಿಗೆ ಅಂದ ತಕ್ಷಣ ಇವಳ ಹೃದಯ ಒಡೆದಂತೆ ಭಾಸವಾಗುತ್ತದೆ. ನಾನು ಏನು ಮಾಡಿದೆ ಅವರಿಗೆ ಅಂತ ಮರುಪ್ರಶ್ನೆ ಹಾಕುತ್ತಾಳೆ. ನೀನು ಅವನನ್ನು ಸಂಪೂರ್ಣವಾಗಿ ಪ್ರೀತಿ ಮಾಡುತ್ತಿದ್ದೀಯಾ ಅಥವಾ ಇನ್ನು ಆ ವಿಕಿಯ ನೆನಪಿನಲ್ಲಿ ಇದ್ದೇಯೋ ಅನ್ನುವುದನ್ನು ಖಚಿತಪಡಿಸು. ನೀನು ತುಂಬ ಪ್ರೀತಿ ಮಾಡುತ್ತಿದ್ದೀಯಾ ಅವನನ್ನು ಎಂದೂ ಕೂಡ ಈ ಜನ್ಮದಲ್ಲಿ ಅವನನ್ನು ಬಿಟ್ಟು ಹೋಗುವುದಿಲ್ಲ ಅನ್ನುವುದನ್ನು ಮನವರಿಕೆ ಮಾಡಿಸು. ನೀನು ಅವನ ಬದುಕಿನ ಶಕ್ತಿಯಾಗಿ ನಿಲ್ಲು. ಅವನು ಬದುಕಿನಲ್ಲಿ ತುಂಬ ಕಷ್ಟ ಅನುಭವಿಸುತ್ತಿದ್ದಾನೆ. ಕ್ರಮೇಣ ನಿನಗೆ ಎಲ್ಲ ತಿಳಿಯುತ್ತದೆ. ಆ ಮನೆಯ ರಾಜಕೀಯ ಸದ್ಯಕ್ಕೆ ಅವನಿಗೆ ನೀನೇ ಇರುವುದು. ಅವನು ನೋಡಲು ತುಂಬ ಒರಟಾಗಿ ಕಾಣಿಸಿದರೂ ತುಂಬ ಸೂಕ್ಷ್ಮ ಪಾಪದವನು. ಪ್ಲೀಸ್ ಅಲ್ಪ ಸ್ವಲ್ಪ ವಿಕ್ಕಿಯ ಬಗ್ಗೆ ಫೀಲಿಂಗ್ಸ್ ಇದ್ದರೆ ಬಿಟ್ಟು ಬಿಡು. ನಿನ್ನ ಅಣ್ಣನಾಗಿ ಹೇಳುತ್ತಿದ್ದೇನೆ. ವಿಕ್ಕಿಗೆ ತುಂಬ ಜನ ಹುಡುಗಿಯರ ಜೊತೆ ಅಫೇರ್ಗಳು ಇದೆ. ಅದು ಇಡೀ ಪ್ರಪಂಚಕ್ಕೆ ಗೊತ್ತು. ನಿನಗೆ ಎಷ್ಟು ಮಾತ್ರ ಅದರ ಬಗ್ಗೆ ನಾಲೆಡ್ಜ್ ಇದೆ ಅಂತ ತಿಳಿದಿಲ್ಲ. ಆದರೆ ನಮ್ಮ ವಿಕ್ರಮ್ ಅಪ್ಪಟ ಬಂಗಾರ. ಅವನು ಇಲ್ಲಿಯವರೆಗೂ ಒಂದೇ ಒಂದು ಹುಡುಗಿಯನ್ನು ಮುಟ್ಟಿಲ್ಲ. ನಿನ್ನನ್ನು ಬಿಟ್ಟು ನಿನ್ನನ್ನು ಸಂಪೂರ್ಣವಾಗಿ ಮನಸ್ಸಿನಿಂದ ಒಪ್ಪಿಕೊಂಡಿದ್ದಾನೆ. ಹೆಂಡತಿ ಅಂತ ಅಲ್ಲ, ದೇವತೆ ಅಂತ ಆರಾಧಿಸುತ್ತಾನೆ. ನೀನು ಅವನ ಸರ್ವಸ್ವ. ದಯವಿಟ್ಟು ಅವನನ್ನು ಸಂಪೂರ್ಣವಾದ ಮನಸ್ಸಿನಿಂದ ಒಪ್ಪಿಕೋ ಅಂತ ಪದೇ ಪದೇ ಹೇಳುತ್ತಿದ್ದಾನೆ. ಈ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ದಮಯಂತಿಯ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತಿದೆ. ಅವಳಿಗೆ ತಾನೇನು ಮಾಡಬೇಕು ಅನ್ನುವುದರ ಬಗ್ಗೆ ಕ್ಲಾರಿಟಿ ಚೆನ್ನಾಗಿ ಬರುತ್ತಿದೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.